ಏನ್ ಗೊತ್ತಾ, ರಾಮ ಮಂದಿರ ಆಗಕ್ಕೆ ಸುಮಾರು 500 ವರ್ಷದಿಂದ ತುಂಬಾ ತ್ಯಾಗ ಬಲಿದಾನಗಳೆಲ್ಲ ಆಗೈತೆ. ಸೊ ನಾವ್ ಹೆಂಗೆ ಜೈ ಶ್ರೀರಾಮ್ ಅಂತ ಕೂಗ್ತೀವಿ ಇವಾಗ ವಿಡಿಯೋ ನೋಡ್ಬೇಕಾದ್ರೆ, ಸೊ ಆ ಜೈ ಶ್ರೀರಾಮ್ ಅಂತ ಕೂಗೋದು ಅಲ್ಲಿ ಯಾರು ತ್ಯಾಗ ಬಲಿದಾನ ಮಾಡಿದ್ರು ದೇವಸ್ಥಾನ ಆಗ್ಬೇಕು ಅಂತ, ಸೊ ಅವ್ರ ಆತ್ಮಗಳಿಗೆ ಕೇಳಿಸ್ಬೇಕು. ಆ ರೀತಿ ಕೂಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅವ್ರ ಆತ್ಮಗಳಿಗೆ ತಲುಪಬೇಕು. ನೀವು ಪಟ್ಟಂತ ಕನಸು, ಹೋರಾಟ, ಬಲಿದಾನ ಇವತ್ತು ಸಾರ್ಥಕ ಆಗ್ತಾ ಇದೆ. ನಾನಂತೂ ಗಾಡಿ ಓಡಿಸ್ತಾ ಇಲ್ಲ ಗುರು, ನನ್ನ ಕೈನ ತೆಗೆದು ಇಟ್ಕೊಬಿಟ್ಟಿನಿ. ಸೊ ಆಂಜನೇಯನ್ ಬಿಟ್ಬಿಟ್ಟಿನಿ, ಆಂಜನೇಯ ನೀನೇ ಕರ್ಕೊಂಡೋಗು ಶ್ರೀರಾಮನ ಹತ್ರ ಅಂತ. ಅದ್ರ ಪಾಡ್ಗೆ ಅದು ಹೋಯ್ತಾಯ್ತು ನೋಡಿ. ಆಯ್ತಾ ಇಲ್ಲ ಅನ್ನೋಕ್ಕೆಲ್ಲ ಆಗಲ್ಲ, ಹೋಗೇ ಹೋಯ್ತೀನಿ. ಸೊ ಜೈ ಶ್ರೀರಾಮ್ ಅನ್ನೋದು ಹೋಯ್ತಾ ಇರೋದಷ್ಟೇ. ಮಧ್ಯಾಹ್ನ 2 ಗಂಟೆ ಆಯಿತು ಗುರು, ಚಳಿ ಅಂತೂ ಕಡಿಮೆ ಆಗಿಲ್ಲ. ನೋಡಿ ಇಲ್ಲಿ ತರಕಾರಿ ಮಾಡೋರು ಅಷ್ಟೇ, ಬೆಂಕಿ ಹಾಕೊಂಡು ಕುತ್ಕೊಂಡ್ರೆ ಕುತ್ಕೋತಾರೆ, ಇಲ್ಲ ಅಂದರೆ ಮುಗೀತು ಕತೆ ಅವ್ರದ್ದು. ಬಡ್ಕತಾ ಇನಿ ಕೈನ, ನೋವಾಗಲಿ ಬಿಸಿ ಆಗಲಿ ಅಂತ, ರಕ್ತ ಎಪ್ಪು ಕಟ್ಟಬಾರ್ದು ಅಂತ. ಮಧ್ಯಪ್ರದೇಶದಲ್ಲಿ ಯಾವುದೇ ಹೋಟೆಲ್ಗೆ ಹೋಗಿ ನೋಡಿ, ಈ ಥರ ಮೆಣಸಿನ್ಕಾಯಿ ಇರುತ್ತೆ, ಪ್ರತಿ ಟೇಬಲಲ್ಲೂ ಉದ್ದುದ್ದು ಮೆಣಸಿನ್ಕಾಯಿ ಇರುತ್ತೆ. ಸೊ ಮೆಣಸಿನ್ಕಾಯಿ ಜಜ್ಕೊತಾ ಇರೋದು, ಪರೋಟ ಗಿರೋಟ ತಿನ್ಕೊಳ್ಳೋದು, ಇವ್ರು ಅಷ್ಟೇ ಕತೆ. ಜೈ ಶ್ರೀರಾಮ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾರ್ವಿ. ನಮ್ಮ ಡೇ 7 ರೈಡ್ ಸ್ಟಾರ್ಟ್ ಆಗೋಂಥ ಸಮಯ ಬಂದ್ಬಿಡ್ತು. ಮೈಸೂರು ಟು ಅಯೋಧ್ಯ ರೈಡ್ ಅಲ್ಲಿ ನನ್ನ EV ಸ್ಕೂಟರ್ ರೈಡ್ ಮಾಡ್ತಾ ಇದೀನಿ. ಸೊ ನಿಮಗೂ ಗೊತ್ತಿರುತ್ತೆ, ಇದು 7ನೇ ದಿನದ ರೈಡು. ಸೊ ಸದ್ಯಕ್ಕೆ ನಾನು ಇವಾಗ ಮಧ್ಯಪ್ರದೇಶದ ಜಬಲ್ಪುರಲ್ಲಿದ್ದೆ. ಇಲ್ಲಿಂದ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಬೇಕು. ಸಿಗರೇಟ್ ಸೇದನು ಬಾಯಿಂದ ಹೊಗೆ ಬರ್ತಾ ಇದೆ. ಸೊ ಬನ್ನಿ ಸುರಚ್ಕೊಬಿಡವ, ಏನೇನೆಲ್ಲ ಪ್ಯಾಕಿಂಗ್ ಮಾಡ್ಬೋದು ಎಲ್ಲ ಮಾಡ್ಕೊಂತ ಇದೀನಿ. ಸೊ ಇನ್ನೂ ಪ್ಯಾಕಿಂಗ್ ಮಾಡ್ಕೋಬೇಕು, ಹೆಲ್ಮೆಟ್ ಎಲ್ಲ ಹಾಕೊಂಡ್ಮೇಲೆ ಗ್ಲೌಸ್ ಯೂಸ್ ಎಲ್ಲ ಪ್ರತಿಯೊಂದನ್ನು ಪ್ಯಾಕಿಂಗ್ ಮಾಡ್ಕೋಬೇಕು. ಸೊ ಹೋಗ್ತಾ ನನ್ನ ಕಷ್ಟ ಸುಖಗಳನ್ನೆಲ್ಲ ಮಾತಾಡವ. ಸೊ ಜೈ ಶ್ರೀರಾಮ್, ಬನ್ನಿ ರೈಡ್ ಸ್ಟಾರ್ಟ್ ಮಾಡ್ಬಿಡವ. ಮತ್ತೊಮ್ಮೆ ಹೇಳಿ ಜೈ ಶ್ರೀರಾಮ್, ಬನ್ನಿ ರೈಡ್ನ ಸ್ಟಾರ್ಟ್ ಮಾಡೋವ. ಶ್ರೀರಾಮನ್ಗೆ ತುಂಬ ಹತ್ತತ್ರ ಆಗ್ತಾ ಇದೀವಿ. ಸೊ ಇವತ್ತು ಎಷ್ಟು ಹತ್ರ ಆಗ್ತೀವಿ ಅಂತ ನೋಡ್ತೀರಂತೆ ಈ ವಿಡಿಯೋದಲ್ಲಿ. ನೀವು ಹೇಳ್ತಾನೆ ಇದ್ರೆ ಬಾವುಟ ಕಟ್ಟಿ ಅಂತ. ಸೊ ನೋಡಿ ಕಟ್ಟಿದ್ದೀನಿ. ಸದ್ಯಕ್ಕೆ ಜಬಲ್ಪುರ ಸಿಟಿಯಿಂದ ಬಿಟ್ಟು ಹೊರಟಾಯ್ತು. ಸೊ ಮುಂದೆ ಹೋಗ್ಬೇಕು. ಮುಂದೆ ಯಾವುದೋ ರೋಡ್, ಇದು ಪಾಟ್ನಾ ಅಂತ ಏನೋ ಇದೆ. ಸೊ ಮುಂದೆ ರೋಡ್ ಕಂಡೀಷನ್ ಹೆಂಗೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ NH44 ನಾವು ಇಳಿದ್ಬಿಟ್ಟಿದ್ವಿ ಅನಿಸುತ್ತೆ. ಸೊ ಇವಾಗ ಬರೋದು ಬೇರೆ ರೋಡ್ ಇರಬೇಕು, ಯಾವ್ದಿರ್ಬೋದು ಅಂತ ಮುಂದೆ ಹೋದಾಗ ಗೊತ್ತಾಗುತ್ತೆ. ರೇವಾ ಅನ್ನೋ ಜಾಗಕ್ಕೆ ಇವಾಗ ಮ್ಯಾಪ್ ಹಾಕ್ಕೊಂಡಿದ್ದೀನಿ, ನೋಡವ ಅಲ್ಲಿಂದ ಮುಂದೆ ಎಷ್ಟು ದೂರ ಹೋಗ್ಬೋದು ಅಂತ. ರೇವಾ ಅನ್ನೋ ಜಾಗ ಒಂದು 220ರಿಂದ 230 ಕಿಲೋಮೀಟರ್ ಇದೆ ಇಲ್ಲಿಂದ, ಜಬಲ್ಪುರಿಂದ. ಮಧ್ಯಪ್ರದೇಶ, ರೇವನು ಮಧ್ಯಪ್ರದೇಶ. ಸೊ ಅಲ್ಲಿಂದ ಉತ್ತರ ಪ್ರದೇಶ ಬಾರ್ಡ್ರನ್ನ ಇವತ್ತು ದಾಟಕ್ಕಾಗತ್ತಾ ಇಲ್ವಾ, ಸೊ ಶ್ರೀರಾಮನ ಜಾಗಕ್ಕೆ ಹೋಗೋಕ್ಕಾಗತ್ತಾ ಇಲ್ವಾ ಅಂತ ಮುಂದೆ ಹೋಗೋ ಗೊತ್ತಾಗುತ್ತೆ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ. ಸೊ ಇನ್ಸ್ಟಾಗ್ರಾಮಲ್ಲೂ ಅಪ್ಡೇಟ್ ಬರ್ತಾ ಇದೆ, ಅದನ್ನು ಫಾಲೋ ಮಾಡ್ಕೊಬಿಡಿ. ಫೇಸ್ಬುಕ್ಕಲ್ಲೂ ನಾನು ವಿಡಿಯೋ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರ, ದಯವಿಟ್ಟು ಯೂಟ್ಯೂಬಲ್ಲೂ ಅದೇ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಸೊ ಯೂಟ್ಯೂಬಲ್ಲೂ ಸೇಮ್ ನೇಮಲ್ಲೇ ಇದೆ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ಹೋಗ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಸಿಟಿ ದಾಟಿ ಹೈವೇ ಬಂತು. ಸೊ ಹೈವೇಗೆ ಜಾಯ್ನ್ ಆಗಬೇಕು ಇವಾಗ. ರೇವಾಗೆ ಹೋಗುತ್ತಂತೆ ರೋಡು. ಹೋಗೋ ಬನ್ನಿ. ಟೈಮು ಬಂದು ಹತ್ತತ್ರ 8 ಗಂಟೆ ಆಯಿತು. 7:59, 8 ಗಂಟೆ. ಹೆಲ್ಮೆಟ್ ವೈಪರಲ್ಲೂ ಫಾಗ್ ತುಂಬ್ಕೊತೈತೆ, ರೋಡೇ ಕಾಣಿಸ್ತಿಲ್ಲ. ಏನು ಮಾಡೋದು ಇನ್ನೂ ಲೇಟಾಗಿ ಹೊರಡ್ಬೇಕಿತ್ತ ಏನೋ ಅಂತ ಗೊತ್ತಿಲ್ಲ. ತುಂಬ ಏನಾರ ಕಾಣಿಸ್ತಿಲ್ಲ ಅಂದರೆ ಗಾಡಿ ನಿಲ್ಲಿಸ್ಬಿಡವ. ಸೊ ಸೇಫ್ಟಿ ಇಂಪಾರ್ಟೆಂಟ್. ಸೊ ಹಜಾರ್ಡ್ ಲೈಟ್ ಹಾಕೋಬಿಡವ. ಸದ್ಯ ನಮ್ಮ ಗಾಡೀಲಿ ಇದೆಲ್ಲ ಇನ್ಬಿಲ್ಟ್ ಐತೆ, ಏನು ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ಅಂತೇನಿಲ್ಲ. ಸೊ ಬ್ಲಿಂಕ್ ಆಗ್ತಾ ಇದ್ರೆ ಸರಿ. ನೆನ್ನೆ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಗಾಡಿನ ಚಾರ್ಜ್ ಮಾಡಿಕೊಂಡೆ. ಹೈವೇಗೆ ಹತ್ಕೊಂಡಾಯ್ತು ಗುರು, ಹೈವೇಗೆ ಹತ್ಕೊಂಡಾಯ್ತು. ವೆಹಿಕಲ್ ನೋಡ್ಕೋಬೇಕು, ಬ್ಯಾಕ್ ಸೈಡ್ ಯಾವುದು ಬರ್ತಾ ಇಲ್ಲ. ಸೊ ತುಂಬ ಹುಷಾರಾಗಿ ಹೋಗ್ಬೇಕು. 228 ಕಿಲೋಮೀಟರ್ ಇದೆ ನೋಡಿ ರೇವಾ, ಕರೆಕ್ಟಾಗಿ 228. ಓಲಾ ಮ್ಯಾಪಲ್ಲೂ ಅದೇ ತೋರಿಸ್ತಾ ಇದೆ, 227 ತೋರಿಸ್ತಾ ಇದೆ. ಓಕೆ, ನಾನಂತೂ ಗಾಡಿ ಓಡಿಸ್ತಾ ಇಲ್ಲ ಗುರು. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ನನ್ನ ಕೈನ ತೆಗೆದು ಇಟ್ಕೊಬಿಟ್ಟಿನಿ. ಸೊ ಆಂಜನೇಯನ್ ಬಿಟ್ಬಿಟ್ಟಿನಿ, ಆಂಜನೇಯ ನೀನೇ ಕರ್ಕೊಂಡೋಗು ಶ್ರೀರಾಮನ ಹತ್ರ ಅಂತ. ಅದ್ರ ಪಾಡ್ಗೆ ಅದು ಹೋಯ್ತಾಯ್ತು ನೋಡಿ, ಕಾಣಿಸ್ತಾಯ್ತಾ? ನಾನಂತೂ ಮುಟ್ತಾ ಇಲ್ಲ. ಸೊ ಅದ್ರ ಪಾಡ್ಗೆ ಅದು ಹೋಗ್ಲಿ. ಆಂಜನೇಯ ಏನಾದ್ರು ನೀನು ಓಡಿಸು ಗುರು ಅಂದಾಗ ನಾನು ಹೇಳೋದು ಒಂದು ಡೈಲಾಗು, ಜೈ ಶ್ರೀರಾಮ್ ಅಂತೀರಿ. ಸೈಲೆಂಟಾಗಿ ಅವರೇ ಹೋಯ್ತಾ ಇರ್ತಾರೆ. ನೋಡಿ ಹೋಯ್ತಾ ಇತ್ತು ನಮ್ಮ ಗಾಡಿ. ನನ್ನ ಕೈಯಂತೂ ಇಲ್ಲ ಐತೆ ನೋಡ್ರಪ್ಪ, ಯಾವುದೇ ಗಿಮಿಕ್ ಇಲ್ಲ, ನೋ ಗಿಮಿಕ್, ಒನ್ಲಿ ಜೈ ಶ್ರೀರಾಮ್. ಜೈ ಆಂಜನೇಯ, ಹೋಯ್ತಾ ಇರೋ ಆಂಜನೇಯ. ಸ್ಲೋ ಆಯಿತು ಅಂದರೆ ಜೈ ಶ್ರೀರಾಮ್ ಅಂತೀನಿ.
ಸೊ ಆಮೇಲೆ ನೀನು ಬೇಜಾರು ಮಾಡ್ಕೊಬಿಡ್ತೀವಿ. ಆಮೇಲೆ ಚಳಿ ನನ್ನ ಕೆಲ ಆಯ್ತಲ್ಲ ಕೈನ ಇಲ್ಲಿ ಹಿಡಿಯೋಕ್ಕೆ. ಸೊ ಇಲ್ಲಿ ತೊಡೆ ಮೇಲೆ ಹಿಂಗೆ ಇಟ್ಕೋತಾ ಇದೀನಿ. ಈ ತೊಡೆ ಕರೆಕ್ಟಾಗಿ ಇಲ್ಲಿ ಗಾಳಿ ಇಲ್ಲಿಂದ ಬರ್ತಾ ಇದೆ. ಸೊ ಡೈರೆಕ್ಟಾಗಿ ಬೀಳ್ತೈತೆ ಒಳಗಡೆ. ವಾರ್ಮರ್ ಗಿರ್ಮರ್ ಏನೂ ಹಾಕಿಲ್ಲ. ಇಲ್ಲ. ಸೊ ಹಂಗಾಗಿ ಕೈನ ಇಲ್ಲಿಗೆ ಪ್ರೊಟೆಕ್ಷನ್ ಮಾಡ್ತಾ ಇದೀನಿ. ಸೊ ಗ್ಲೌಸೂ ಅಷ್ಟೇ ಅಂಥ ಚಳಿ ತಡೆಯೋಕ್ಕಾಗಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ. ನನ್ನ ತಮ್ಮ ಕೊಟ್ಟ, ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಯ್ತಿತ್ತೋ ಗೊತ್ತಿಲ್ಲ. ಯಾವುದೋ ಒಂದು 20 ರೂಪಾಯಿದೊಂದು ಗ್ಲೌಸ್ ಇಟ್ಕೊಂಡಿದ್ದೆ ನಾನು, ಉಲ್ಲನ್ ಗ್ಲೌಸು. ಅದೆಲ್ಲ ಹಾಕೊಂಡ್ಬಿಟ್ಟಿದ್ರೆ ಮುಗ್ದೋಗೋದು ನನ್ನ ಕತೆ. ಊಟಿಲ್ ತೊಗೊಂಡಿದ್ದು. ಸೊ ಇದೇನೋ ಲಾಸ್ಟ್ ಮಿನಿಟಲ್ಲಿ ಕೊಟ್ಟ, ಐತೆ ತೊಗೊಂಡೋಗಿ ಗ್ಲೌಸು ಅಂತ. ಯಾಕಂದ್ರೆ ಅವನೇನು ಜಾಸ್ತಿ ಗ್ಲೌಸ್ ಎಲ್ಲ ಹಾಕೊಂಡು ಗಾಡಿ ಎಲ್ಲ ಓಡಿಸಲ್ಲ. ಅವನು ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ನಾನು ಕೇಳಿಲ್ಲ. ಸೊ ಕೊಟ್ಟಿದ್ದು ಎಷ್ಟು ಉಪಯೋಗ ಆಯ್ತೈತೆ ಅಂತ ಇವಾಗ ಗೊತ್ತಾಯ್ತೈತೆ. ಇರೋದ್ರಲ್ಲಿ ಪರವಾಗಿಲ್ಲ. ಕೈ ಏನಾರು ಆಚೆ ತೆಗೆದ್ರೆ ಫ್ರೀಜು ಅಷ್ಟೇ. ಸೊ ನಾನು ಹಿಂಗೆ ಇಟ್ಕೊಂಡಿದ್ದೀನಿ. ಆಂಜನೇಯ ಅವ್ನ ಕೆಲಸ ಅವ್ನು ಮಾಡ್ತಾವನೆ. ಜೈ ಆಂಜನೇಯ, ನಡಿ ಆಂಜನೇಯ. ಆಮೇಲೆ ನನ್ನ ನೋಡ್ಬಿಟ್ಟು ನೀವು ಹಿಂಗೆ ಕೈ ಬಿಟ್ಬಿಟ್ಟು ಗಾಡಿ ಓಡಿಸೋಕೆ ಶುರು ಮಾಡ್ಬಿಟ್ರೆ ಆಂಜನೇಯ ನೋಡ್ಕೊತಾನೆ ಅಂತ. ಆಂಜನೇಯ ಸ್ವಲ್ಪ ಬ್ಯುಸಿ ಅವ್ರು ಇವಾಗ, ಯಾಕಂದರೆ ಅವರು ರಾಮ ಮಂದಿರ ಕಾಯಬೇಕು. ಸೊ ಶ್ರೀರಾಮನ ಪಕ್ಕ ಇರಬೇಕು ಅವರು. ಸೊ ಹಂಗಾಗಿ ನಿಮ್ಮ ಗಾಡಿನ ನೀವೇ ಓಡಿಸ್ಕೊಳ್ಳಿ, ಸರಿನಾ? ಇವತ್ತೇನೋ ಒಂಚೂರು ಹೆಲ್ಪ್ ಮಾಡ್ತೀನಿ ಚಳಿ ಅಲ್ವಾ ಅಂತಂದ್ರು. ಸೊ 6 ದಿವಸದಿಂದ ಕಂಟಿನ್ಯೂಸ್ ಆಗಿ ನೀನು ಗಾಡಿ ಓಡಿಸಿದ್ಯಾ, ನಾನು ಈ ಸಲ ಗಾಡಿ ಓಡಿಸ್ತೀನಿ ಅಂತ. ಸೊ ಹಂಗಾಗಿ ನೀವೆಲ್ಲ ಈ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕೆ ಹೋಗ್ಬಿಡಿ, ಆಯ್ತಾ? ಆಂಜನೇಯ ನೀನು ಗಾಡಿ ಓಡಿಸ್ತಾ ಇದೆಯಾ, ನನಗೆ ಚಳಿ ಆಯ್ತೈತೆ, ಏನು ಮಾಡೋದು ಅಂತ ಕೇಳಿದೆ. ಸೊ ಗದೆ ಐತೆ ಒದಬೇಕಾ ಅಂತ ಕೇಳಿದ್ರು. ನಾನೇನೇ ಮೈ ಮೇಲೆ ಬಟ್ಟೆ ಇಲ್ಲದೆ ಗಾಡಿ ಓಡಿಸ್ತಾ ಇದೀನಿ, ನೀನು ನನ್ನ ಹತ್ರನೇ ಕೇಳ್ತೀಯ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಸೈಲೆಂಟಾಗಿರಬೇಕು. ಇಲ್ಲೆಲ್ಲ ಅಕ್ಕಪಕ್ಕ ಬೆಂಕಿ ಹಾಕ್ತಾವ್ರೆ. ಹೋಗ್ಬಿಟ್ಟು ಒಂಚೂರು ಕಾವು ತಗೊಳವ, ಇಲ್ಲ ಅಂತಂದ್ರೆ ಚಾನ್ಸೇ ಇಲ್ಲ. ಕೈಯೆಲ್ಲ ಫ್ರೀಸ್ ಆಗ್ಬಿಡುತ್ತೆ. ಹಂಗೆ ಫ್ರಿಜ್ ಒಳಗೆ ಹಾಕ್ಬಿಟ್ಟು ಕೂಡಾಕ್ಬಿಟ್ಟು ಹೋಗ್ಬಿಟ್ರೆ ಹೆಂಗಾಗ್ಬಿಡುತ್ತೆ. ಆ ರೀತಿ ಪರಿಸ್ಥಿತಿಲಿ ಇದೀನಿ ಇವಾಗ ನಾನು. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ, 2,000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ 22,000ಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ. ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ. ಸೊ ಟೈಮು ಇವಾಗ ಎಷ್ಟಿರ್ಬೋದು ನಿಮ್ಮ ಮನಸ್ಸಲ್ಲಿ ಹೇಳಿ? 6 ಗಂಟೆ, 7 ಗಂಟೆ, ನೈ 9 ಗಂಟೆ ಆಗೈತೆ. ಹೌದು, 9 ಗಂಟೆಗೆ ಈ ವೆದರ್ ಐತೆ. ಇದು ಯಾವಾಗ ಕ್ಲಿಯರ್ ಆಯ್ತು ದೇವ್ರಿಗೆ ಗೊತ್ತು. ಕ್ಲಿಯರ್ ಆದಾಗ ನಾನೇ ತೋರಿಸ್ತೀನಲ್ಲ. ಬನ್ನಿ ಕಾವು ತಗೊಳಕ್ಕೆ ಎಲ್ಲಾರ ದಾರಿ ನೋಡವ. ಇವಾಗ ಸದ್ಯಕ್ಕೆ ಕಂಟಿನ್ಯೂಸ್ ಆಗಿ ಹತ್ತತ್ರ ಒಂದು 80 ಕಿಲೋಮೀಟ್ರು ಆಂಜನೇಯ ಸ್ವಾಮಿನೇ ಗಾಡಿ ಓಡಿಸ್ಕೊಂಡು ಬರ್ತಾವ್ರೆ. ಇವಾಗ ಸದ್ಯಕ್ಕೆ ನಾವು ಟೇಕ್ ಓವರ್ ತಗೊಬಿಡವ, ಅವ್ರಿಗೊಂಚೂರು ರೆಸ್ಟ್ ಕೊಡವ. ಸದ್ಯಕ್ಕೆ ಇವಾಗ ನಮ್ಮ ಗಾಡಿಗೆ ಚಾರ್ಜ್ ಏರಿಸ್ಬೇಕು. ಸೊ ಚಾರ್ಜ್ ಏರಿಸ್ಬಿಟ್ಟು ಆಂಜನೇಯ ಸ್ವಾಮಿ ಬ್ಯುಸಿ ಇಲ್ಲ ಅಂತಂದರೆ ಅವರು ಕೊಡವ, ಇಲ್ಲ ಅಂತಂದರೆ ನಾನೇ ಓಡಿಸ್ಕೊಂಡು ಹೋಗ್ತೀನಿ. ಚಳಿ ಮಾತ್ರ ಚಾನ್ಸೇ ಇಲ್ಲ, ಕಡಿಮೆ ಆಗಿಲ್ಲ. ಅವ್ರು ಬಿಟ್ಟರು ನೋಡಿ ಸ್ಪೀಡ್ ಕಡಿಮೆ ಆಯ್ತೈತೆ. ನಾನು ತಗೋತೀನಿ ಇವಾಗ. ಚಾರ್ಜಿಂಗ್ ಪಾಯಿಂಟು ಬರ್ತಾ ಇದೆ. ಅಷ್ಟೊಳಗೆ ಒಂಚೂರು ಈಕೋ ಮೋಡು ಬಂದ್ಬಿಡುತ್ತೆ, ಪರವಾಗಿಲ್ಲ. ಹೋಗಿ ಚಾರ್ಜ್ ಹಾಕ್ಳವ. ಬನ್ನಿ. ಕೈಯಲ್ಲಿ ಇಷ್ಟೊತ್ತು ತ್ರಾಟಲ್ಲಿ ಹಿಡ್ದಿರ್ಲಿಲ್ವಾ, ಕೈನ ಹಿಂಗೆ ಅನ್ನಕ್ಕೆ ಆಗ್ತಾಯಿಲ್ಲ. ಚೂರು ಟೈಮ್ ಆಗುತ್ತೆ. ಮಧ್ಯಪ್ರದೇಶದಲ್ಲಿ ಯಾವುದೇ ಹೋಟೆಲ್ಗೆ ಹೋಗಿ ನೋಡಿ, ಈ ಥರ ಮೆಣಸಿನ್ಕಾಯಿ ಇರುತ್ತೆ. ಪ್ರತಿ ಟೇಬಲಲ್ಲೂ ಉದ್ದುದ್ದು ಮೆಣಸಿನ್ಕಾಯಿ ಇರುತ್ತೆ. ಸೊ ಮೆಣಸಿನ್ಕಾಯಿ ಜಜ್ಕೊತಾ ಇರೋದು, ಪರೋಟ ಗಿರೋಟ ತಿನ್ಕೊಳ್ಳೋದು, ಇವ್ರು ಅಷ್ಟೇ ಕತೆ. ಚಳಿಗೆ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ, ಹಾಗೆ ನಾನು ಚಾರ್ಲಿಗೂ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಮುಗಿಸ್ಕೊಂಡು ಹೊರಡೋ ಬನ್ನಿ. ಚಾರ್ಜ್ ಎಲ್ಲ ಮಾಡ್ಕೊಂಡು ಮತ್ತೆ ರೈಡ್ ಶುರು ಮಾಡಾಗಾಯ್ತು ಗುರು. ಸೊ ಟೈಮು 12 ಗಂಟೆ. ನಮ್ಮ ಕರ್ನಾಟಕದಲ್ಲಿ ಚಾರ್ಮಡಿ ಘಾಟ್ ಹತ್ರ ಒಂದು ಪ್ಲೇಸ್ ತೋರಿಸಿದೆ, ಮಲಯ ಮಾರುತ ಅಂತ. ಸೊ ಅಲ್ಲಿ ಇದಕ್ಕಿಂತ ಫಾಗ್ ಜಾಸ್ತಿ ಇತ್ತು ಮಧ್ಯಾಹ್ನ 12 ಗಂಟೆಲಿ. ಚಳಿ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ ಎರಡೂ ಐತೆ. ಆಯ್ತಾ ಇಲ್ಲ ಅನ್ನೋಕ್ಕೆಲ್ಲ ಆಗಲ್ಲ, ಹೋಗೇ ಹೋಯ್ತೀನಿ. ಸೊ ಜೈ ಶ್ರೀರಾಮ್ ಅನ್ನೋದು ಹೋಯ್ತಾ ಇರೋದಷ್ಟೇ. ರೋಡ್ ಚೆನ್ನಾಗೈತೆ, ನನ್ನ ಲಕ್ಕು. ಹಿಂಗೆ ಇದ್ಬಿಟ್ರೆ ಸಾಕು ರೋಡು ಹೋಗೋವರೆಗೂ, ಇನ್ನೇನು ಕೇಳಲ್ಲ. ಸೊ ಗಾಡಿನ ಡ್ರೈವ್ ಮಾಡೋಕ್ಕೆ ಆಂಜನೇಯ ಹಿಂಗೆ ಕೊಟ್ಬಿಡವ, ಓಡಿಸ್ಕೊ ಹೋಯ್ತಾರೆ. ಸರಿಯಾ? ನನ್ನ ಕೆಲಂತೂ ಚಳಿ ತಡೆಯೋಕ್ಕಾಯ್ತಿಲ್ಲ. ಆಂಜನೇಯ ತಗಪ್ಪ, ಓಡಿಸ್ಕಪ್ಪ, ನಿಂಗೆ ಹೆಂಗೆ ಬೇಕು ಹಂಗೆ ಓಡಿಸ್ಕಪ್ಪ. ಹೋಯ್ತಾ ಫಾಗ್ ಜಾಸ್ತಿ ಆಗುತ್ತೆ ಅಂದರು, ಅದೇ ರೀತಿಯೇ ಐತೆ ಮುಂದೆ. ಇರಲಿ, ಪರವಾಗಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ, ಮಾಡ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ. ಬಡ್ಕತಾ ಇದ್ದೀನಿ ಕೈನ, ನೋವಾಗಲಿ ಬಿಸಿ ಆಗಲಿ ಅಂತ, ರಕ್ತ ಎಪ್ಪು ಕಟ್ಟಬಾರ್ದು ಅಂತ. ಯಾವ ಬಾಯಲ್ಲಿ ಹೇಳೋದು ನಾವು ಬೆಳಗ್ಗೆಯಿಂದ ರೋಡೆಲ್ಲ ಸೂಪರ್ ಆಗೈತೆ ಅಂತ. ಸೊ ತಿಂಡಿ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೊರಟ್ನಲ್ಲ, ಅಲ್ಲಿಂದ ಇದೇ ಕಂಡೀಷನ್, ಬರೀ ಡೈವರ್ಸನ್ನು. ನಾ ಎಲ್ಲ ಒಂಚೂರು ದೂರದಲ್ಲಿ ಸರಿಯಾಗತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಕತೆ ನೋಡಿ ನಮ್ಮದು ಹಣೆ ಬರ. ಹಿಂಗೆ ಹೇಳ್ಬಾರ್ದಿತ್ತು. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಹಾಗೆ. ಬುದ್ಧಿ ಜೀವ ಇಲ್ದೇ ಇರೋ ನನ್ನ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ 2,500 ಕಿಲೋಮೀಟರ್ ರೈಡ್ ಮಾಡಿದೀನಿ. ಒಂದು ಚೂರು ಹೊಗೆ ಬಿಟ್ಟಿಲ್ಲ. ಬುದ್ಧಿ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ. ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ, ಅರ್ವಿ ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರು ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನ್ ಬಿಡಿಸ್ತೀನಿ. ಶ್ರೀರಾಮನ ಆಶೀರ್ವಾದದಿಂದ ಆಯುರ್ಬ್ರಹ್ಮ ವೆಲ್ನೆಸ್ ನವರು AB ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ಮಾರ್ಕೆಟ್ ತಂದಿದ್ದಾರೆ. ಈ ಹರ್ಬಲ್ ಟೀನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ 2 ಸಲ ಕುಡೀರಿ ಸಾಕು. ನಾನ್ ಗ್ಯಾರಂಟಿ ಕೊಡ್ತೀನಿ, ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ. ಇನ್ನೇನಕ್ಕೆ ತಡ 1% ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ತರಿಸ್ಕೊಳ್ಳಿ. ಇನ್ಮೇಲೆ 101%
ನೀವು ಸ್ಮೋಕಿಂಗ್ ಮಾಡಲ್ಲ. ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು 5 ದಿನದಲ್ಲಿ ಧೂಮಪಾನ ಬಿಟ್ಟಿಯಾನೆ. ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ 14 ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡೀನಿ. ನೀವು ಬರ್ತಾ ಇದೆ ಫೇಸ್ ಮಾಡೋಣ. ಏನು ರೆಡ್ ಕಾರ್ಪೆಟ್ ಹಾಕಿ ಕಳಿಸ್ಬೇಕಿತ್ತು ನಮ್ಮನ್ನು ಅಯೋಧ್ಯ ರೈಡ್ ಮಾಡೋಕ್ಕೆ. ಹೋಗೋ ಬನ್ನಿ, ಪರವಾಗಿಲ್ಲ. ಚೂರು ಚಳಿ ಅಷ್ಟೇ. ಚಳಿ 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 ತಾಳೇನು ಈ ಚಳಿಯ. ಟೈಮು 12 ಕಾಲ ಆಯ್ತಾ ಬಂತು, 12:20. ಸೊ ಇಲ್ಲಂತೂ ಸೂರ್ಯ ಬರ್ತಾನೆ ಅನ್ನೋದೆಲ್ಲ ರಜೆ ತಗೊಂಡು ಅವರು ಅಯೋಧ್ಯೆ ಕಡೆಗೆ ಹೋಗ್ಬಿಟ್ಟಿರ್ಬೇಕು, ಸೊ ರಾಮ ದರ್ಶನ ಮಾಡೋಕ್ಕೆ. ಹಂಗಾಗಿ ಇದು ಸರಿ, ಪರವಾಗಿಲ್ಲ. ನಾವು ಅಲ್ಲಿಗೆ ಹೋಗ್ತಾ ಇದೀವಲ್ಲ, ಸೂರ್ಯನ್ಗೂ ರಜಾ, ನಾವು ರಜೆ ತಗೋಯ್ತಾ ಇದ್ದೀವಿ. ಸೂರ್ಯನ್ಗೂ ರಜಾ. ಏನಿದೆ ಆಫ್ ರೋಡು ಒಂದು ಸಿಕ್ಕಿಲ್ಲ ಅಂತ ಅನ್ಕೊಂಡೆ. ಫುಲ್ ಎಲ್ಲ ಶಾರ್ಪ್ ಕಲ್ಗಳು, ದಡ ದಡ ಗಡಗಡ ಬಡ ಬಡ ಬಡ. ಚಳಿಗೆ ಏನೇನೋ ಒದರ್ತೈತೆ, ಬಾಡಿನೂ ಒದರ್ತೈತೆ, ನಾಲ್ಗೆನೂ ಒದರ್ತೈತೆ. ನಿಮಗೂ ಬೋರ್ ಆಗಲ್ಲ, ಕೇಳಿಸ್ಕೊ ಬನ್ನಿ ನನ್ನ ಚಳಿಯ ಯಾತನೆಯನ್ನು. ಈ ಪೂರ್ತಿ ವಿಡಿಯೋದಲ್ಲಿ ಸುಮ್ಮನೆ ಮಾತಾಡ್ತಾನೆ ಹೋಯ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದ್ದೀನಲ್ವಾ. ಸೊ ಚಳಿ ತಡೆಯೋಕ್ಕಾಗದೆ ಏನೇನೋ ಮಾತಾಡ್ತಾ ಇದ್ದೀನಿ, ಬಟ್ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಮಧ್ಯಾಹ್ನ 2 ಗಂಟೆ ಆಯಿತು ಗುರು, ಚಳಿ ಅಂತೂ ಕಡಿಮೆ ಆಗಿಲ್ಲ. ನೋಡಿ ಇಲ್ಲಿ ತರಕಾರಿ ಮಾಡೋರು ಅಷ್ಟೇ, ಬೆಂಕಿ ಹಾಕೊಂಡು ಕುತ್ಕೋತಾರೆ, ಇಲ್ಲ ಅಂದರೆ ಮುಗೀತು ಕತೆ ಅವ್ರದ್ದು. ಸೊ ಏರ್ ಕಟ್ಟಿಂಗ್ ಶಾಪ್ಗೆ ಹೋಗಿ ಅಲ್ಲೂ ಬೆಂಕಿ ಹಾಕೋರೆ, ಚಿಕನ್ ಅಂಗಡಿಲೂ ಬೆಂಕಿ ಹಾಕೋ ಕೂತವ್ರೆ, ಚಿಕನ್ ಸುಡೋಕ್ಕಲ್ಲ. ಸೊ ಅವರು ಬೆಚ್ಚಗಾಗಕ್ಕೆ ಬೆಂಕಿ ಇಲ್ಲ ಅಂದರೆ ಮನುಷ್ಯ ಅಂತೂ ಬದುಕೋದೇ ಇಲ್ಲ. ಇಲ್ಲಾಂದರೆ ಈ ಥರ ಗಾಡಿ ಹೋಗ್ತಾ ಇರ್ತಾರೆ ರೋಡ್ ಸೈಡನ್ನೇ, ಇಲ್ಲೊಂಚೂರು ಗಿಡಗಳೈತಲ್ಲ ಅದನ್ನ ಕಿತ್ಬಿಟ್ಟು ಬೆಂಕಿ ಹಾಕೊಂಡು ಮತ್ತೆ ಕಾಯಿಸ್ಬಿಟ್ಟು ಮತ್ತೆ ಹೋಗ್ತಾ ಇರ್ತಾರೆ. ಆ ರೀತಿ ಎಲ್ಲ ಆಯ್ತೈತೆ, ಚಾನ್ಸೇ ಇಲ್ಲ. ಓಕೆ, ಸೊ ಗಾಡಿನ ಮತ್ತೆ ಚಾರ್ಜ್ ಮಾಡಿಕೊಂಡು ಹೊರಟಾಯ್ತು. ಟೈಮು 4 ಗಂಟೆ. ಸೊ ಬೆಳಗ್ಗೆಯಿಂದ ಒಂದು 172 ಕಿಲೋಮೀಟರ್ ಏನೋ ಬಂದಿದ್ದೀನಿ ಅಷ್ಟೇ. ಅದೇನು ಬೇಗ ಚಾರ್ಜ್ ಕಡಿಮೆ ಆಗ್ತಾ ಇದೆ ಗಾಡಿದು, ಈ ಚಳಿಗೇನೋ ಗೊತ್ತಿಲ್ಲ. ಸೊ ನನ್ನ ಕೆಲವು ಜಾಸ್ತಿ ಓಡ್ಸೋಕ್ಕಾಗ್ತಿಲ್ಲ, ಬ್ರೇಕ್ ತೊಗೊಂಡು. ಸೊ ಚಾರ್ಜಿಂಗ್ ಎಲ್ಲಾರು ಸಿಗುತ್ತೆ ಅಂದರೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಇವತ್ತು ಹೋಗಿ ರೇವಾದಲ್ಲಿ ಸ್ಟೇ ಆಗ್ಬಿಡವ. ಒಂದು 240-250 ಕಿಲೋಮೀಟರ್ ರೈಡ್ ಇವತ್ತು. ಒಂದು ಫೀಲ್ ಹೆಂಗಾಗ್ತಾ ಇದೆ ಅಂದರೆ 6 ಡಿಗ್ರಿ 7 ಡಿಗ್ರಿ ಆ ರೀತಿ ಫೀಲ್ ಆಗ್ತಾ ಇದೆ. ಸೊ ಒಂದು 8-10 ಡಿಗ್ರಿ ಐತೆ ಅಂತ ಮ್ಯಾಪ್ ಇದರಲ್ಲಿ ತೋರಿಸ್ತಾ ಇದೆ ಗೂಗಲಲ್ಲಿ. ಸೊ ಫೀಲಿಂಗ್ ಮಾತ್ರ 5 ಡಿಗ್ರಿ 6 ಡಿಗ್ರಿ 4 ಡಿಗ್ರಿ ಅಂತ ಒಂದೊಂದು ಏರಿಯಾಗ ಒಂದೊಂದು ರೀತಿ ತೋರಿಸ್ತಾ ಇದೆ. ಸೊ ಮಾತ್ರ ವ್ಯವಸಾಯ ಮಾತ್ರ ಬಿಟ್ಟಿಲ್ಲ. ಮಧ್ಯಪ್ರದೇಶ ಇದೊಂದು ಖುಷಿ ಆಯಿತು ಗುರು. ಸೊ ಕೃಷಿ ಭೂಮಿ ಇತ್ತು ಅಂದರೆ ವ್ಯವಸಾಯ ತುಂಬ ಚೆನ್ನಾಗಿ ಮಾಡೋರೆ. ಗೋಧಿ ಮತ್ತು ಸಾಸಿವೆ ಇರಬೇಕು, ಇದೆಲ್ಲ ಸಾಸಿವೆ, ಇದು ಪಕ್ಕದಲ್ಲಿರೋದು ಗೋಧಿ. ಬೆಳಗ್ಗೆಯಿಂದ ಗಾಡಿ ಓಡಿಸೋಕೆ ಆಂಜನೇಯನ ಮೇಲೆ ಏನು ಭಾರ ಆಗ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಕಲ್ ಗಾಡೀಲಿ ಕ್ರೂಸ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲೊಂದು ಬಟನ್ ಇದೆ, ಈ ಬಟನ್ನ ಒಂದು ಸ್ಪೀಡಿಗೆ ಸೆಟ್ ಮಾಡ್ಬಿಟ್ಟು ಬಿಟ್ಬಿಟ್ಟ ಅಂದರೆ ಗಾಡಿಗೆ ಥ್ರಾಟಲ್ ಕೊಡೋ ಅವಶ್ಯಕತೆ ಎಲ್ಲ ಹೋಗುತ್ತೆ. ಸೊ ರೋಡ್ ಚೆನ್ನಾಗಿರೋದ್ರಿಂದ ಬ್ಯಾಲೆನ್ಸ್ ನನಗೆ ಮಾಡೋಕ್ಕೆ ಬರೋದ್ರಿಂದ ಸ್ವಲ್ಪ ಹ್ಯಾಂಡ್ಲನ್ನ ಬಿಟ್ಬಿಟ್ಟು ಚಳಿನ ತಪ್ಪಿಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡಬಾರ್ದು. ಸೊ ಮಾಡಿದ್ರೆ ಎಡವಟ್ಟುಗಳಾಯ್ತವೆ. ಸೊ ಯಾರು ದಯವಿಟ್ಟು ಟ್ರೈ ಮಾಡಿಬಿಡಿ. ಸೊ ಚಳಿನ ತಡೆಯೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ರೇವಾ ಸಿಟಿಗೆ ರೀಚ್ ಆಗಾಯಿತು ನೋಡಿ. ಆ ಕಡೆ ಹೋಗ್ಬೇಕು, ಮುಂದ್ಗಡೆ ಹೋಗಿ ರೈಟ್ ತೊಗೋಬೇಕು. ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಮಧ್ಯಪ್ರದೇಶದ ರೇವಾ ಸಿಟಿ ನೋಡ್ರಪ್ಪ ಹೆಂಗೈತೆ ಅಂತ. ಹಿಂಗೆ ಐತೆ, ತಕ್ಕೊಟ್ಟು ಕ್ಲೀನ್ ಮಾಡಿ ಇಟ್ಟವ್ರೆ ಗುರು, ಕ್ಲೀನಾಗೈತೆ ಸಿಟಿ. ಓ ಇವಾಗ ರೂಮಿನ ಬೇಟೆ, ಬಜೆಟ್ ರೂಮಿನ ಬೇಟೆ. ಬಜೆಟಲ್ಲಿ ಯಾವ್ದು ಸಿಗುತ್ತೆ ಅಂತ ನೋಡಬೇಕು. ನೋಡೋ ಬನ್ನಿ. ಬೆಳಗ್ಗೆಯಿಂದ ಪ್ರಾಪರಾಗಿ ಊಟ ಮಾಡಿಲ್ಲ ಇವತ್ತು, ಏನೂ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕೆ ಆಗಿಲ್ಲ. ಪ್ರಾಪರ್ ಏನು ಬರೀ ಒಂದು ಟೀಯಲ್ಲಿ, ಬೆಳಗ್ಗೆಯಿಂದ ಒಂದು ಟೀಯಲ್ಲಿ ಓಡಿಸಿದ್ದೀನಿ ಇವತ್ತು ಗಾಡಿನ. ನಮ್ಮ ಗಾಡಿನ ನನ್ನ ಚಾರ್ಲಿನ ಎರಡನ್ನೂ ಒಂದು ಟೀಯಲ್ಲೇ ಓಡಿಸಿದ್ದೀನಿ. ಯಾಕೆ ಊಟನೇ ಸೇರ್ತಿಲ್ಲ ಈ ಚಳಿಗೆ. ಹೊಟ್ಟೆ ಜಾಸ್ತಿ ಹಸಿಬೇಕು, ಬಟ್ ಸೇರ್ತಾನೆ ಇಲ್ಲ, ಒಂಥರ ಆಗ್ತಾಯಿದೆ. ಸೊ ಯಾವುದೋ ಒಂದು ಜಾಗ ಬಂದಾಯಿತು ರೇವಾದಲ್ಲಿ. ಇಲ್ಲಿ ರೂಮ್ ಸಿಗುತ್ತಂತೆ ಬೆಡ್ ಲೆಕ್ಕದಲ್ಲಿ, 200 ರೂಪೀಸ್ ಪರ್ ಬೆಡ್ಡು. ಓಹ್ ಬನ್ನಿ ನೋಡೋ, ಗಾಡಿನ ಒಳಗಡೆ ಸೇಫಾಗಿ ನಿಂತ್ಕೊಳ್ಳುತ್ತೆ, ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ. 1772 ಕಿಲೋಮೀಟರ್ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ನಮ್ಮ ಅಯೋಧ್ಯ ರೈಡಲ್ಲಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಸಣ್ಣ ಪುಟ್ಟ ಟ್ವಿಸ್ಟ್ಗಳಿದೆ, ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಮಧ್ಯಪ್ರದೇಶ ರೇವಾ ಅನ್ನೋ ಜಾಗಕ್ಕೆ ಸೇಫ್ ಆಗಿ ಪ್ಲಾನ್ ಪ್ರಕಾರ ರೀಚ್ ಆಗಾಯ್ತು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸ್ವಲ್ಪ ಯೂಟ್ಯೂಬಲ್ಲಿ ಜಾಸ್ತಿ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಷ್ಟು ರೈಡನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮಧ್ಯಪ್ರದೇಶ ಜಬಲ್ಪುರಿಂದ ಬಂದಿದ್ದು 234 ಕಿಲೋಮೀಟರ್ ಬಂದಿರೋದು ರೈಡು. ಸದ್ಯಕ್ಕೆ ಇಲ್ಲೇ ಗಾಡಿನ ಚಾರ್ಜ್ ಆಗಕ್ಕೆ ಪರ್ಮಿಷನ್ ತೊಗೊಂಡಿದ್ದೀನಿ, ಅಲ್ಲೇ ಚಾರ್ಜ್ ಹಾಕ್ಬಿಡುವ. ನೋಡಿ ಇದು ರೇವಾ ಸಿಟಿ.
ಸ್ವಲ್ಪ ಒಳಗಡೆ ಬಂದೈತೆ. ಸೊ ಊಟ ತಿಂಡಿ ಹೊಟ್ಟೆಪಾಡೆಲ್ಲ ನೋಡ್ಕೋಬೇಕು. ಇವತ್ತಂತೂ ರೈಡಲ್ಲಿ ಸಖತ್ ಚಳಿಗೆ ಅನುಭವಿಸ್ಬಿಟ್ಟೆ. ಅದಕ್ಕೆ ಮುಂದಿನ ರೈಡ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಚಳಿಗೆ ಪ್ರೊಟೆಕ್ಟ್ ಮಾಡಕ್ಕೆ ಏನೇನ ತಗೊಳ್ಳವಂತ ನೋಡಿ ಇದೊಂದು ತಗೊಂಡಿನಿ. ಹೆಲ್ಮೆಟ್ ಒಳಗೆ ಗಾಳಿ ಬರೋದನ್ನ ಇದೊಂದು ಸ್ವಲ್ಪ ತಡೆಯುತ್ತೆ. ಜೊತೆಗೆ ನೋಡಿ ಇಲ್ಲಿ ನಿಂತಿದ್ರು ಗಾಡಿ ಓಡಿಸಿ ನಿಂತಿದ್ರು ಇಷ್ಟೊಂದೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಈ ಜಾಗದಲ್ಲಿ ನನ್ನಂತವ್ನ ಕೇಳಿ ತಡೆಯಕ್ಕಾಗೋದು. ಸೊ ಸಖತ್ ಚಳಿ ಆಗ್ತಾ ಇದೆ. ರೀವಾದಲ್ಲೂ ಅಷ್ಟೇ. ಮುಂದೆ ಮುಂದೆ ಹೋಗ್ತಾ ಇದಕ್ಕಿಂತ ಜಾಸ್ತಿ ಚಳಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ನೋಡವ ಜೈ ಶ್ರೀರಾಮ್ ಅಂತ ನುಗ್ತಾ ಇರೋ ಅಷ್ಟೇ. ಈ ವಿಡಿಯೋನಾರ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ. ಸೊ ಚಾನಲ್ ನೇಮ್ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ಇನ್ಸ್ಟಾಗ್ರಾಮಲ್ಲೂ ಸೇಮ್ ನೇಮಲ್ಲ ಇದ್ದೀನಿ, ಅಲ್ಲೂ ಫಾಲೋ ಮಾಡ್ಕೊಬಿಡಿ. ಅಪ್ಡೇಟ್ಗಳು ಅಲ್ಲೂ ಬರ್ತಾ ಇದೆ. ನಮಸ್ಕಾರಗಳು.